ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಕಡೆಯಿಂದ 2013 ಶುರುವಾಯಿತು. ಇವತ್ತು ಮೊದಲೇ ದಿವಸ. ಹೊಸ ವರ್ಷದ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಒಬ್ಬ ಸೆಲೆಬ್ರಿಟಿ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಹೊಸ ವರ್ಷದ ಕುರಿತಂತೆ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ. ಬನ್ನಿ, ಅವರೇ ನಿಮಗೆಲ್ಲ ಗೊತ್ತಿರುವಂತಹ ಸೆಲೆಬ್ರಿಟಿ ಸುಧಾ ಬರ್ಗೂರು ಅವರು. ಚಟ್ಪಟ ಅಂತೇಳಿ ಮಾತಿನಲ್ಲೇ ಎಲ್ಲರನ್ನ ಮೋಡಿ ಮಾಡುವಂತಹ ಸುಧಾ ಬರ್ಗೂರು ಅವ್ರ ಜೊತೆಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ವೆಲ್ಕಮ್ ಟು ದಿ ಶೋ ಮೇಡಮ್. ನಮಸ್ಕಾರ. ನಿಮಗೆ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ. ಥ್ಯಾಂಕ್ ಯು. ನಿಮಗೂ ಕೂಡ, ಹಾಗೆ ಸುವರ್ಣ ಚಾನಲ್ನ ಎಲ್ಲ ತಂತ್ರಜ್ಞರಿಗೂ ಮತ್ತು ಸುವರ್ಣ ಪ್ರೇಕ್ಷಕ ಬಂಧುಗಳಿಗೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಮ್ಮ ಚಾನಲ್ ನೋಡ್ತಾ ಇದ್ರು ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಅಂತಂದಾಕ್ಷಣ ತುಂಬ ಜನ ಅನ್ಕೋತಾರೆ, ವರ್ಷ ಸ್ಟಾರ್ಟ್ ಆಗಿದ ಮುಂಚೆ ಪ್ರಿಪೇರ್ ಆಗಿರ್ತಾರೆ. ನಾನು ಹೊಸ ವರ್ಷ ಈ ಥರ ಅನ್ಕೋಬೇಕು, ಆ ಥರ ಮಾಡಬೇಕು, ರೆಸೊಲ್ಯೂಷನ್ ಅಂತೇನೋ ಹೇಳ್ತೀವಿ, ಸಂಕಲ್ಪ ಮಾಡ್ಕೋತಾರೆ, ಇಷ್ಟು ಅರೆ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು ಅಂತ. ನಿಮ್ಮ ಹೊಸ ವರ್ಷ ಯಾವ ಥರ ಶುರುವಾಗುತ್ತೆ, ಏನು ಪ್ಲಾನಿಂಗ್ ಇದೆ ನಿಮ್ಮದು ಅಂತ? ಇಷ್ಟು ವರ್ಷ ನಮಗೋಸ್ಕರನೇ ಬದುಕ್ಬಿಟ್ವಿ ಅಲ್ಲ, ತುಂಬ ಸ್ವಾರ್ಥವಾಗಿ ಬದುಕಿದ್ವಿ. ಅದು 2012 ಅಂತೂ ಪ್ರಳಯದ ಭೀತಿಯಲ್ಲಿ ಬೇರೆ ಜನ ಬದುಕಿದ್ರು. ಸೊ ನನ್ನ ರೆಸೊಲ್ಯೂಷನ್ ಈ ಸಲ ಏನಂದರೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ, ಅದರಲ್ಲೂ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಹೆಣ್ಮಕ್ಳು ಅನ್ಯಾಯ ಆದರೆ ಅದರ ವಿರುದ್ಧ ದನಿ ಎತ್ತಿ ಪ್ರತಿಭಟಿಸಿ, ಮನೇಲಾಗಲಿ ಹೊರಗಡೆ ಆಗಲಿ ಅನ್ಯಾಯ ಸಹಿಸ್ಕೋಬೇಡಿ ಅನ್ನೋ ಸಂದೇಶವನ್ನು ಪ್ರತಿಯೊಬ್ಬ ಹೆಣ್ಮಗಳಿಗೆ ಮುಟ್ಟಿಸ್ಬೇಕು ಅನ್ನೋದೇ ನನ್ನ ರೆಸೊಲ್ಯೂಷನ್ ಅಂತ ಅನ್ನೋದು. ಈಗ ನೀವು ತುಂಬ ಅದನ್ನ ನಂಬಿಕೆ ಇಟ್ಕೊಂಡಿದ್ದೀರಾ ಅಂತ, ಏನಾದರೂ ಒಂದು ಸಂಕಲ್ಪ ಮಾಡ್ತೀರಾ, ಅದು ಪೂರೈಸ್ತೀರಾ? ರೆಸೊಲ್ಯೂಷನ್ ನಮ್ಮಲ್ಲಿ ಹೆಂಗಾಗಿದೆ ಅಂದರೆ, ರೂಲ್ಸ್ ಆರ್ ದೇರ್ ಟು ಬ್ರೇಕ್ ಅಂತ ಆಗ್ಬಿಟ್ಟಿದೆ. ಕಾನೂನು ಮಾಡೋದು ಅಷ್ಟೇ, ನಾವು ಮಾಡ್ಕೊಳ್ಳೋ ರೆಸೊಲ್ಯೂಷನ್ಗಳು ಅಷ್ಟೇ. ಇತ್ತೀಚೆಗೆ ತುಂಬ ಟೆನ್ಷನ್ ಜಾಸ್ತಿ, ಯಾರು ನೋಡಿ ಬರೀ ಟೆನ್ಷನಲ್ಲಿ ಬದುಕ್ತಾರೆ. ಸೊ ಆ ಟೆನ್ಷನ್ನಿಂದ ಜನನ ಹೊರಗೆ ತಂದು ನಾವು ಬದುಕೋ ಅಂತ ಇದು ಸಂಭ್ರಮನ ಇವತ್ತು ನಾವು ನಿಜವಾಗಿ ಎಂಜಾಯ್ ಮಾಡ್ತಾ ಇಲ್ಲ. ಬದುಕಬೇಕು ಅಂತ ಬದುಕ್ತಾ ಇದ್ದೀವಲ್ವ, ಆ ಸಂಭ್ರಮದ ಕ್ಷಣನ ಈ ಸಲದಿಂದಾದ್ರೂ ಅವರವರ ಬದುಕು ಎಷ್ಟು ಅಮೂಲ್ಯವಾದದ್ದು ಅನ್ನೋದು ಅರ್ಥ ಮಾಡಿ. ಈಗ ನಿಮ್ಮ ವೀಕ್ಷಕರ ಮುಂದೆ ನಿಮ್ಗೆ ಕರ್ಕೊಂಡ್ ಬಂದಿರೋದು ಅದಕ್ಕೆ ಟೆನ್ಷನ್ ಫ್ರೀ ಮಾಡೋರು ಸುಧಾ ಬರ್ಗೂರು ಅವರು ಅಂತ. ಸೊ ಎಲ್ರಿಗೂ ನಗಿಸ್ತಾ ಇರ್ತೀರ ಯಾವಾಗ್ಲೂ ಅಂತ. ಹೊಸ ವರ್ಷ ನಗುವಿಂದನೇ ಶುರುವಾಗ್ಲಿ ಅಂತ ಮೊದಲೇ ದಿವಸ. ನೀವು ಹೇಳಿದ್ದಕ್ಕೆ ನೆನಪಾಯ್ತು, ನಾನು 2005 ಹೊಸ ವರ್ಷದ ಸಮಯದಲ್ಲಿ ಅಮೆರಿಕಾನಲ್ಲಿದ್ದೆ. ಅಮೆರಿಕಾದ ಸಂಭ್ರಮ ಅಬ್ಬರ ಎಲ್ಲ ಜೋರು. ಸೆಲೆಬ್ರೇಟ್ ಮಾಡಿದಾಗ ನಾನು ತುಂಬ ನೆನೆಸ್ಕೊಳ್ತಾ ಇದ್ದಿದ್ದು ನನ್ನ ಯಜಮಾನ್ರನ್ನ. ಎದ್ದ ತಕ್ಷಣ ವಿಶ್ ಮಾಡಬೇಕು ಅಂದ್ಕೊಂಡು ಫೋನ್ ಮಾಡಬೇಕು ಅಂದ್ಬಿಟ್ಟು 091 ಹೊಡಿಬೇಕು, 0911. ಸೊ ಹೊಡೆಯೋ ಟೆನ್ಷನಲ್ಲಿ, ಗಡಿಬಿಡಿಯಲ್ಲಿ, ಸಂಭ್ರಮದಲ್ಲಿ 0 ಬಿಟ್ಟೆ 911 ಹೊಡೆದೆ. ಫೋನ್ ಇಟ್ಟು 10 ನಿಮಿಷಕ್ಕೆ ಮನೆಗೆ ಪೊಲೀಸ್ ಬಂದ್ಬಿಟ್ಟ. ಅಲ್ಲಿ 911 ಪೊಲೀಸ್ ನಂಬರು. ಹೆಣ್ಮಕ್ಳಿಗೆ ಹೆರಾಸ್ಮೆಂಟ್ ಆದರೆ 10 ನಿಮಿಷದೊಳಗೆ ಪೊಲೀಸ್ ಬರ್ತಾರಂತೆ. ಪಾಪ ಒಲ್ಲೀಶ್ ಅವ್ರ ಹೆಂಡತಿ ವಿದ್ಯಾ ಗಾಬರಿ ಆಗ್ಬಿಟ್ರು. ಅಯ್ಯೋ, ಕಾಪ್ ಬಂದ್ಬಿಟ್ಟಿದ್ದಾನೆ, ಏನಾಯ್ತು ಅಂತೇಳಿ. ಆಮೇಲೆ ಪಾಪ ಅವರು ನನ್ನನ್ನು ಕರ್ಕೊಂಡ್ಬಂದು, ನೋ ಶಿ ಈಸ್ ಅವರ್ ಗೆಸ್ಟ್ ಫ್ರಮ್ ಇಂಡಿಯಾ, ಸೊ ಶಿ ವಾಂಟೆಡ್ ಟು ಕಾಲ್ ಹರ್ ಹಸ್ಬೆಂಡ್, ಶಿ ಗಾಟ್ ಕನ್ಫ್ಯೂಸ್ಡ್ ಅಂತ. ಆ್ಯಂಡ್ ಸ್ಪೆಸಿಫಿಕ್ ಆಗಿ ನನ್ನ ಪ್ರೊಫೆಷನ್ ಹೇಳಿದರು ಆಕೆ, ಶಿ ಈಸ್ ಎ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ. ನಾನು ಆಗ ಅವ್ರಿಗೆ ಒಂಥರ ಆಶ್ಚರ್ಯ, ಬಿಕಾಸ್ ಅಲ್ಲಿ ಕಾಮಿಡಿ ಮಾಡೋರ ಬಗ್ಗೆ ತುಂಬ ಗೌರವ ಅವರಿಗೆ. ಓ, ಯು ಡೂ ಕಾಮಿಡಿ ಅಂದ. ಯಾ, ಟುಡೇ ಇಟ್ ಹಸ್ ಬಿಕಮ್ ಟ್ರಾಜಿಡಿ. ಅದು ಮರೆಯೋಕ್ಕಾಗದೇ ಇರೋ ಒಂದು ಘಟನೆ. ಸೊ ನಿಜವಾಗ್ಲೂ ನಿಮ್ಗೆ ಹೆಂಗೆ ಅದು ಹೊಸ ವರ್ಷ ಅಂತ ಅಂದಾಗ ತುಂಬ ಜನಕ್ಕೆ ಹಾಗೆ ಅಂದರೆ ಏನೋ ನೆನಪಾಗುತ್ತೆ, ಅಥವಾ ಹೊಸ ವರ್ಷ ಒಂದು ಹುರುಪು, ಈ ಒಂದು ಶುರುವಪ್ಪ ಇವತ್ತಿಂದ ನಾನು ಆ ಥರ ಇರ್ತೀನಿ, ಒಂದು ವರ್ಷ ಪೂರ್ತಿ ಈ ಥರ ಒಂದು ಸಂಕಲ್ಪ ಮಾಡ್ಕೋತೀನಿ ಅಂತ. ರೆಸೊಲ್ಯೂಷನ್ ಅಂತ ಅಂದಾಗ ತುಂಬ ಜನ ನೀವು ಹೇಳಿದಾಗೆ ರೂಲ್ಸ್ ಹೆಂಗೆ ಬ್ರೇಕ್ ಮಾಡೋಕ್ಕಿರುತ್ತೋ ಹಾಗೆ ರೆಸೊಲ್ಯೂಷನು ಕೂಡ ಆ ಕ್ಷಣಕ್ಕೆ ಮಾತ್ರ ಇದ್ರೆ ಚೆನ್ನಾಗಿರುತ್ತೆ, ಅಥವಾ ರೆಸೊಲ್ಯೂಷನ್ ಮಾಡೋದು ಹೇಗೆ, ಏನಂತೀರ ಅದ್ರ ಬಗ್ಗೆ ನೀವು? ಇಲ್ಲ, ನನ್ನ ಪ್ರಕಾರ ನೀವು ಮಾಡೋದೇ ಆದರೆ ಸಮಾಜಮುಖಿಯಾಗಿ ಮಾಡಿ ಅಂತ ನನ್ನ ರಿಕ್ವೆಸ್ಟ್. ಅದು ಯಾಕೆ ಗೊತ್ತಾ, ನಾನು ಒಂದಷ್ಟು ಒಡವೆ ತಗೋಬೇಕು, ನಾನು ಇನ್ನೂ ಚೆನ್ನಾಗಾಗಬೇಕು, ಈ ಥರದ್ದು ನಮ್ಮ ಸ್ವಾರ್ಥಕ್ಕೆ ನಾವು ಮಾಡ್ಕೊಳ್ಳೋದು ಇದೇ ಇದೆ. ಅದೇನು ಅದು ರೆಸೊಲ್ಯೂಷನ್ ಅಂತಲೇ ನಂಗೆ ಅನಿಸಲ್ಲ. ನಾನು ಸುಖವಾಗಿರೋಕ್ಕೆ, ನಾನು ಆರೋಗ್ಯವಾಗಿರೋಕ್ಕೆ ನನಗೊಂದಷ್ಟು ನಾನೇನೋ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಅಂತ. ಬಟ್ ನೀವು ಸಮಾಜಮುಖಿಯಾಗಿ, ಯಾಕೆ ಈ ಸಮಾಜದ ಋಣ ನಮ್ಮ ಮೇಲೆ ಇಲ್ವಾ? ಈ ಸಮಾಜಮುಖಿಯಾಗಿ ನಾವು ಯಾಕೆ ಯೋಚನೆ ಮಾಡೋಕ್ಕಾಗಲ್ಲ? ಏನಾದರೂ, ಯಾಕೆಂದರೆ ಈ ದೇಶ, ಈ ಮಣ್ಣು ನಮ್ಗೆ ಏನೆಲ್ಲ ಕೊಟ್ಟಿದೆ, ವಾಪಸ್ ನಾವು ಕೋಟಿಗಟ್ಟಲೆ ಕೊಡ್ಲಿಕ್ಕಾಗದೇ ಇರ್ಬೋದು, ನಾವು ಹಣ ರೂಪದಲ್ಲಿ ಕೊಡಬೇಕಾಗಿಲ್ಲ, ಬಟ್ ನಮ್ಮ ಸರ್ವಿಸ್ ರೂಪದಲ್ಲೋ ಅಥವಾ ನಾವು ಒಳ್ಳೆ ನಾಗರಿಕರಾಗೋ ರೂಪದಲ್ಲೋ ಒಂದು ಆರೋಗ್ಯಕರ ಸಮಾಜ ಕಟ್ಟೋಕ್ಕೆ ಮನುಷ್ಯ ಮನಸ್ಸು ಮಾಡಿದ್ರೆ ಖಂಡಿತ ಸಾಧ್ಯ ಅಂತ ನನ್ನ ನಂಬಿಕೆ. ಅಂಥ ರೆಸೊಲ್ಯೂಷನನ್ನು ನಾವು ಮಾಡಿದರೆ, ಚಿಕ್ಕದು ತಗೊಳ್ಳಿಪ್ಪ, ಈಗ ಬೆಂಗಳೂರಿನಲ್ಲಿ ನಾವು ಕಸದ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ. ನನ್ನ ಮನೆ ಕಸವನ್ನು ಈ ವರ್ಷ ನಾನು ಖಂಡಿತ ಸೆಗ್ರಿಗೇಟ್ ಮಾಡ್ತೀನಿ. ಒಣ ತ್ಯಾಜ್ಯ, ಹಸಿ ತ್ಯಾಜ್ಯ ಸೆಗ್ರಿಗೇಟ್ ಮಾಡಿ ಅದನ್ನು ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ಮನೆ ಹತ್ರ ಯಾರಾದರೂ ಮರ ಕಡಿದ್ರೆ ಮುಲಾಜಿಲ್ಲದೆ ನಾನು ಪ್ರತಿಭಟನೆ ಮಾಡ್ತೀನಿ. ನಮ್ಮ ಮೆಂಟಾಲಿಟಿ ಹೆಂಗಿದೆ ಹೇಳು, ರೋಡಲ್ಲಿರೋ ಮರ ನನಗೇನಾಗಬೇಕು, ಈ ಎಲ್ಲಿವರೆಗೂ ಇದು ನನಗೇನಾಗಬೇಕು, ನನ್ನ ಇಶ್ಯೂ ಅಲ್ಲ ಅಂತ ನಾವು ಅಂದ್ಕೋತೀವೋ ಅಲ್ಲಿವರೆಗೂ ನಮ್ಮ ಸಮಾಜ ನಾವು ಸರಿ ಮಾಡೋಕ್ಕಾಗಲ್ಲ. ನಾವು ನಮ್ಮಿಂದನೇ ಸ್ಟಾರ್ಟ್ ಮಾಡೋಣ. ಹಾಗೆ ರಾಜಕೀಯವಾಗೂ ಕೂಡ ನಾನು ಈ ಸಲ
ಸರಿಯಾದ ಪ್ಲಾಟ್ಫಾರ್ಮ್ ಸಿಕ್ಕರೆ ರಾಜಕೀಯಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಹೊಸ ಸುದ್ದಿ, ಹೊಸ ವರ್ಷದಲ್ಲಿ ಹೊಸ ಸುದ್ದಿ. ಹೌದು, ಯಾಕೆ ಗೊತ್ತಾ, ಬಹಳ ಜನ ನನಗೆ ಇಂಥದ್ದೊಂದು ಆಲೋಚನೆ, ನಾನು ರೆಸಲ್ಯೂಷನ್ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡ್ತಾ ಇದ್ರು. ನಿನ್ಗೆ ಯಾಕೆ ಬೇಕೆ, ನೀನ್ ಎಲ್ರನ್ನೂ ನಗಿಸ್ಕೊಂಡು ಚೆನ್ನಾಗಿದೀಯಾ, ಪಾಲಿಟಿಕ್ಸ್ ಬಂದು ಏನ್ ಮಾಡ್ತೀಯಾ, ಇದು ಹೊಲಸು, ಇದು ಡರ್ಟಿ ಫೀಲ್ಡ್, ಹಂಗೆ ಹಿಂಗೆ. ಪಾಲಿಟಿಕ್ಸ್ ವಿತೌಟ್ ಪ್ರಿನ್ಸಿಪಲ್ಸ್ ಇಸ್ ಎ ಸಿನ್ ಅಂತ ಗಾಂಧೀಜಿ ಹೇಳಿದ್ರು. ಬಟ್ ನಾವು ಗಾಂಧೀಜಿ ಪ್ರಿನ್ಸಿಪಲ್ ಓದಿದ್ದೀವಿ, ವಿದ್ಯಾವಂತರು ಅನ್ನಿಸ್ಕೊಂಡಿದ್ದೀವಿ, ಎಲೆಕ್ಷನ್ ಬಂದಾಗ ನಮ್ಮ ಯೋಗ್ಯತೆಗೆ ಹೋಗಿ ಓಟೆ ಹಾಕಲ್ಲ. ಭಾಳ ಜನ ವಿದ್ಯಾವಂತರು ಏನು ಮಾಡ್ತೀವಿ ಹೇಳಿ, ಎಲೆಕ್ಷನ್ ರಜಾ ಇದೆ ಅಂದರೆ ನಾವು ಎಲ್ಲಿ ಪಿಕ್ನಿಕ್ ಹೋಗೋಣ, ಎಲ್ಲಿ ಮಜಾ ಮಾಡೋಣ ಪ್ಲಾನ್ ಮಾಡ್ತೀವಿ. ಇಲ್ಲ 500 ರೂಪಾಯಿಗೆ 5 ವರ್ಷ ಸ್ವಾತಂತ್ರ್ಯ ಮಾರ್ಕೊಳ್ತೀವಿ. ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ವ್ಯವಸ್ಥೆ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಮಾತಾಡೋಕ್ಕೆ ನಮಗೆ ವಾಯ್ಸ್ ಇರಲ್ಲ, ಹಕ್ಕೇ ಇಲ್ಲ ನಮಗೆ ಅಲ್ವಾ. ಸೊ ನನ್ನ ಅಪೇಕ್ಷೆ ಏನಂದರೆ, ಇದು ಹೊಲಸು ಅಂತ ಎಲ್ಲರೂ ದೂರ ನಿಂತರೆ ಇದನ್ನು ಸ್ವಚ್ಛ ಮಾಡೋರು ಯಾರು? ಅದರಿಂದ ನಿಮ್ಮ ವಿಶ್ವೇಶ್ವರ ಭಟ್ರು ಸರೇ ಬರೆದಿದ್ದು ಒಂದು ಆರ್ಟಿಕಲ್ ನಾನು ಓದಿದ್ದೆ. ಸಿಂಗಪೂರು ಅತ್ಯಂತ ಹೊಲಸಾಗಿತ್ತಂತೆ, ಅದನ್ನು ಸ್ವಚ್ಛ ಮಾಡಬೇಕು ಅಂತ ಅದರ ಅಧ್ಯಕ್ಷನೇ ಪರಕೆ ತೊಗೊಂಡು ರಸ್ತೆಗೆ ಇಳಿದ್ರಂತೆ. ಅವ್ನು ಯಾವಾಗ ರಸ್ತೆಗೆ ಇಳಿದ್ನೋ ಇಡೀ ಸಿಂಗಪೂರ್ನಲ್ಲಿ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು. ಇವತ್ತು ಒನ್ ಆಫ್ ದ ಕ್ಲೀನೆಸ್ಟ್ ಸಿಟಿ ಆಯಿತು. ಅಂದ್ರೆ ಸಾಧ್ಯ ಅಲ್ವಾ, ನಥಿಂಗ್ ಈಸ್ ಇಂಪಾಸಿಬಲ್. ಸೊ ನನಗೆ ಅದಕ್ಕೆ ನಾನು ಅನ್ಕೊಂಡಿದ್ದೀನಿ, ಸರಿಯಾದ ಪ್ಲಾಟ್ಫಾರ್ಮ್ ಸಿಕ್ಕರೆ, ನನಗೊಂದು ಅಧಿಕಾರ ಸಿಕ್ಕರೆ, ಮಹಿಳೆಯರ ಪರವಾಗಿ ಕೆಲಸ ಮಾಡ್ಬೇಕು. ಬರೀ ವೇದಿಕೆಯಲ್ಲಿ ನಾವು ಮಾತಾಡಿದ್ರೆ ಏನು ಕೆಲಸ ಆಗೋದಿಲ್ಲ. ನಮ್ಮ ಕೈಲಿ ಅಧಿಕಾರ ಇದ್ದಾಗ ಮಾತ್ರ ನಾವು ಏನಾದರೂ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ. ಅದರಿಂದ ಯಾಕೆ ಮಾಡಬಾರ್ದು? ಅದು ಹೊಲಸಂತ ಬಿಟ್ಟೆ ಹೊಲಸು ಜನಗಳು ನಮ್ಮನ್ನು ಆಳೋ ಹಂಗಾಗಿದೆ. ನಾವು ವಿದ್ಯಾವಂತರು ಎಚ್ಚೆತ್ಕೊಳ್ಬೇಕು, ಅದು ನನ್ನ ಮೊದಲ ರೆಸಲ್ಯೂಷನ್. ನಿಮ್ಮ ಒಂದು ಈ ಹೇಳಿಕೆಗೆ ಸಿಮಿಲರ್ ಆಗಿರುವಂತ ಒಂದು ಹೇಳಿಕೆ ಇದೆ, ನಾನು ನೋಡ್ತೀನಿ ಇವಾಗ. ನೋಡಿ ವೀಕ್ಷಕರೇ, ಸೆಲೆಬ್ರಿಟಿಗಳು ಕೂಡ ಹೊಸ ವರ್ಷದ ಒಂದು ರೆಸಲ್ಯೂಷನ್ಸ್ ಇಟ್ಕೊಂಡಿದ್ದಾರೆ, ಅವ್ರದ್ದೇ ಆದಂತಹ ಒಂದು ಸಂಕಲ್ಪ ಅಂತ ಇಟ್ಕೊಂಡಿದ್ದಾರೆ. ಅದನ್ನು ನೋಡ್ತಾ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ. ಹಾಯ್, ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ವರ್ಷ ಮಾತ್ರ ಅಲ್ಲ, ನೀವು ಯೋಚನೆ ಮಾಡೋ ರೀತಿ, ನಿಮ್ಮ ಕನಸುಗಳು, ನಿಮ್ಮ ಉತ್ಸಾಹ ಎಲ್ಲವೂ ಹೊಸದಾಗಿರಲಿ. ಆ ರೆಸಲ್ಯೂಷನ್ಸ್, ಈ ಥರ ನಿರ್ಧಾರ ನ್ಯೂ ಇಯರೇ ಯಾಕೆ ಆಗಬೇಕು ಅನ್ನೋದೆಲ್ಲ ಇದೆ. ಯಾವ್ದು ಬೇಕಾದ್ರೂ ನೀವು ಡಿಸೈಡ್ ಮಾಡ್ಬೋದು. ಲೈಫಲ್ಲಿ ಎಲ್ಲೂ ನೋ ಯೂ ಟರ್ನ್ ಅನ್ನೋ ಬೋರ್ಡೇ ಇಲ್ಲ. ನೀವು ಡಿಸೈಡ್ ಮಾಡಿದ್ರೆ ಇವತ್ತೇ ಯೂ ಟರ್ನ್ ಮಾಡಿ ಏನು ಬೇಕಾದ್ರೂ ಮಾಡ್ಬೋದು. 2030ನಲ್ಲಿ ನಮಗಿರೋ ದೊಡ್ಡ ಅವಕಾಶ ಅಂದರೆ ಎಲೆಕ್ಷನ್ಸ್ ಬರ್ತಾ ಇದೆ. ಹಾಗಾಗಿ ಒಂದು ದೊಡ್ಡ ಬದಲಾವಣೆ ಸಾಧ್ಯ, ಅದು ನಿಮ್ಮ ಕೈಲಿದೆ. ಹಾಗಾಗಿ ನಾವು ಯಾರಿಗೆ ವೋಟ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಮೊದಲು ನಾವು ವೋಟ್ ಮಾಡೋದು ಮುಖ್ಯ ಆಗುತ್ತೆ, ಯಾರಿಗೆ ವೋಟ್ ಮಾಡಿದಿರೋದು ಬಹಳ ಮುಖ್ಯ ಆಗುತ್ತೆ. ಒಂದು ದೊಡ್ಡ ಬದಲಾವಣೆ ಸಾಧ್ಯತೆ ಇದೆ 2030ನಲ್ಲಿ, ಅದು ನಿಮ್ಮ ಕೈಲಿದೆ. ನಮಸ್ಕಾರ ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಅಂದರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಪಾರ್ಟಿ ಇರುತ್ತೆ, ಜೋಶ್ ಇರುತ್ತೆ. ಅದು ಬರೀ 31st ನೈಟ್ ಇರದೆ ಇಡೀ ವರ್ಷ ಇರೋದು ಹೊಸ ವರ್ಷ ಅಂತ ನನ್ನ ಪ್ರಕಾರ. ಸೊ ಈ ವರ್ಷ ಬಹಳ ಒಬೀಡಿಯಂಟಾಗಿ ಒಂದು ಹೊಸ ರೆಸಲ್ಯೂಷನ್ ಮಾಡಿದ್ದೀನಿ. ಏನು ಗೊತ್ತಾ, ರೆಸಲ್ಯೂಷನ್ ಇನ್ನು ಮುಂದೆ ಮಾಡಬಾರ್ದು ಅಂತ ಒಂದು ರೆಸಲ್ಯೂಷನ್ ಮಾಡಿದ್ದೀನಿ. 31st ನೈಟೇ ಯಾಕೆ ಮಾಡಬೇಕು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅದೇನೋ ಹೊಸ ವರ್ಷ ಅಂತೆ ಮಜಾ ಮಾಡೋಕ್ಕೆ ರೆಸಲ್ಯೂಷನ್ ಅಂತ ಮಾಡ್ತಾರಪ್ಪ.